ಸದ್ಯಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾರಂಭಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ. ಇದೇ ರೀತಿ ಮುಂದುವರಿದೆ. ದೇಶಭಕ್ತಿ ಅದರಿಂದ ಬರ್ತದ, ದೇಶ ಒಡೆಯೋದ್ರಿಂದ ಬರ್ತದ. ಇನ್ನೊಂದು ಧರ್ಮದ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಇರ್ತಕ್ಕಂಥ ಜಿಲ್ಲೆಗಳು. ಈ ಭಾಗಗಳಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲೇ ಉದ್ದಿಮೆ ಮಾಡಿ ಕೆಲಸ ಸಿಗುತ್ತೆ, ಮತ್ತೆ ಕೆಲಸನೂ ಕೂಡ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರವಾಸೋದ್ಯಮವನ್ನ ಈ ಜಿಲ್ಲೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು 5 ಸ್ಟಾರ್ ಹೋಟೆಲ್ ಇಲ್ಲ ಮಂಗಳೂರಿನಲ್ಲಿ, ಇದೆಯಾ? ಯಾರು ಖುಷಿ ಕೊಡಬೇಕಾ ನಿಮಗೆ? ಇರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ತಕ್ಕಂಥ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು. ಲಾ ಅಂಡ್ ಆರ್ಡರ್ ಇಲ್ಲದೆ ಹೋದ್ರೆ ಕಾನೂನಿನ ಸುವ್ಯವಸ್ಥೆಗೂ ಅಭಿವೃದ್ಧಿಗೂ ಸಂಬಂಧ ಇದೆ ಅಲ್ವಾ? ಸದ್ಯಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾರಂಭಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ರೀತಿ ಮುಂದುವರಿಲಿ. ಯಾಕಂತಂದ್ರೆ ಕಾನೂನನ್ನು ಕೈ ತಗೊಳ್ಳೋದಕ್ಕೆ ಇದೆಯಲ್ಲ, ಅದು ಯಾವುದೂ ಕೂಡ ಒಳ್ಳೆಯದಲ್ಲ. ಕಾನೂನನ್ನು ಯಾರೂ ಕೈ ತಗೋಬಾರದು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜನ ಒಡಿತಕ್ಕಂಥ ಕೆಲಸವನ್ನ ಮಾಡಬಾರದು. ಧರ್ಮದ, ಜಾತಿ ಹೆಸರು, ದೇಶಭಕ್ತಿ ಅದರಿಂದ ಬರ್ತದ, ದೇಶ ಒಡೆಯೋದ್ರಿಂದ ಬರ್ತದ, ಜಾತಿ ಮಾಡೋದ್ರಿಂದ ಬರ್ತದ, ಇನ್ನೊಂದು ಧರ್ಮದ ಮೇಲೆ ಇನ್ನೊಂದು ಧರ್ಮ ಎತ್ಕಟ್ಟೋದ್ರಿಂದ ಬರ್ತದ? ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಧರ್ಮ ತಗೊಳ್ಳಿ, ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನ ಹೇಳ್ತವೆ ಹೊರತು ದ್ವೇಷವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತೀರಿ ಅವರಿಗೆ ನಮ್ಮ ಸರ್ಕಾರ, ನಾನು ಬರೀ ನಿಮಗೆ ಭರವಸೆಗಳನ್ನು ಕೊಡಲಿಕ್ಕೆ ಹೋಗಲ್ಲ. ನಾನು ಏನು ಹೇಳ್ತೀನಿ ಅದನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ನಮ್ಮ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಸರ್ಕಾರ. ನಾವೆಲ್ಲದರಲ್ಲೂ ಮುಂದೆ ಇದ್ದೀವಿ. ಮಂಗಳೂರು ಶಿಕ್ಷಣದಲ್ಲಿ ಮುಂದೆ ಇದೆ, ಬ್ಯಾಂಕಿಂಗ್ನಲ್ಲಿ ಮುಂದೆ ಇದೆ, ಆರೋಗ್ಯದಲ್ಲಿ ಮುಂದೆ ಇದೆ, ಸಂಸ್ಕೃತಿಯಲ್ಲಿ ಮುಂದೆ ಇದೆ. ಎಲ್ಲ ಮುಂದೆ ಇದ್ದಾಗ ಮತ್ತೆ ಈ ಸ್ಥಳೀಯ ಜನ ಇದ್ದಾರಲ್ಲ, ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ಜನ ಅಲ್ವಾ? ಸಾಹಸ ಪ್ರವೃತ್ತಿ. ನೀವು ಪೂನಾಕ್ಕೆ ಹೋಗಿ ಅಥವಾ ಇನ್ಯಾವುದೋ ದುಬೈಗೆ ಹೋಗಿ, ಲಂಡನ್ಗೆ ಹೋಗಿ ಅಲ್ಲಿ ನಿಮ್ಮ ಉದ್ಯಮ ಅಭಿವೃದ್ಧಿ ಮಾಡೋದ್ರ ಪ್ರಯೋಜನ ಆಗಲ್ಲ. ಇಲ್ಲೇ ಅಭಿವೃದ್ಧಿ ಮಾಡಿ, ಇಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಿ, ಇಲ್ಲಿ ಬೆಳವಣಿಗೆ ಆಗ್ತದೆ. ಆಗ ನಿಮ್ಮ ಸ್ಥಳೀಯ ಜಿಲ್ಲೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರವಾಸೋದ್ಯಮಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು ಕೊಡ್ತಾ ಇದ್ದೇವೆ, ಮುಂದೆನೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಂಡವಾಳ ಹೂಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಸರ್ಕಾರ ಎಲ್ಲ ರೀತಿಯ ಪ್ರವಾಸೋದ್ಯಮಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇಲ್ಲಿ ಮುಂದೆ ಬಂದಿರತಕ್ಕಂಥ, ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಎಲ್ಲ ಉದ್ಯಮಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು